ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮಗನಿಗೆ ಸ್ನ್ಯಾಕ್ಸ್ ಮಾಡಬೇಕು, ಅದರಿಂದ ನಾನು ಮಾಡ್ಕೊಳ್ಳೋ ಮಟ್ಟಿಗೆ ಸ್ವಲ್ಪ ಮಾತುಕತೆಗಳನ್ನ ನಡೆಸ್ತೀನಿ. ಆ ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ. ನಾನು ಮಗನಿಗೆ ಫಸ್ಟ್ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೇಕು. ಮೊದಲಿಗೆ ಇವಾಗ ಮಿಲ್ಕ್ ಇಟ್ಕೊಂಡ್ಬಿಡ್ತೀನಿ. ಫಸ್ಟ್ ಹಾಲು ಇವಾಗ ಹಾಲು ಬಿಸಿ ಆಗಲಿ ಇಟ್ಟು ಬಿಸ್ಕೆಟ್ ಮಾಡ್ತೀನಿ. ನಾವು ಮಂಗಳೂರು ಕಡೆ ಎಲ್ಲ ತುಕ್ಕುಡಿ ಆ ಥರ ಎಲ್ಲ ಇರ್ತೀವಿ. ಓಕೆ, ಸ್ವಲ್ಪನೇ ಓಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮೈದಾ ಹಿಟ್ಟು ಹಾಕ್ಕೊಂಡಿರೋಂಥದ್ದು. ನಾನು ತುಂಬ ಬ್ರೈಟ್ ಇರ್ಬೋದು, ಲೈಟಿಗೆ ಗೊತ್ತಿಲ್ಲ ನನಗೆ, ಯಾಕಂದರೆ ಇಲ್ಲಿ ಟ್ರಿಪ್ಯಾಡ್ ಇಟ್ಟು ವಿಡಿಯೋ ಮಾಡ್ತಾ ಇರೋದು. ಅದರಿಂದ ಚಿಕ್ಕ ಬೌಲಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಮೈದಾ ಜಾಸ್ತಿ ತೊಗೊಂಡಿಲ್ಲ. ಮೇಲೆ ನೋಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಒಂದು 1/4 ಸ್ಪೂನು ಅರ್ಧ ಸ್ಪೂನು ಆ ಥರ ಹಾಕ್ಕೊಳ್ಳಿ, ನಿಮಗೆ ಸ್ಪೈಸಿ ಹೇಗೆ ಬೇಕೋ ಹಾಗೆ. ನಂತರ ಒಂದು ಸ್ವಲ್ಪ ಆಯಿತಾ, 1 ಸ್ಪೂನಷ್ಟು ಶುಗರ್ ಹಾಕೊಂಡು ಆ್ಯಡ್ ಮಾಡ್ಕೊಳ್ತೀನಿ. ಒಂಥರ ತಿನ್ನಾಗ ಸ್ವೀಟು ಸ್ಪೈಸಿ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ಬಟ್ ನಮಗೆ ಕೂಡ ಚೆನ್ನಾಗಿ ಇಷ್ಟ ಆಗುತ್ತೆ. ನಂತರ ಒಂದು ಸ್ವಲ್ಪ ಸಾಲ್ಟು ನೋಡ್ಕೊಳ್ಳಿ, ಸಾಲ್ಟ್ ಎಷ್ಟು ಬೇಕಾಗ್ತದೆ, ತುಂಬ ಹಾಕಬೇಡಿ. ಸ್ವಲ್ಪ ನಾನು 1/4 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ವಾಟರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ಬಿಸ್ಕೆಟು, ಚಿಕ್ಕ ಚಿಕ್ಕದಾಗಿ ಬಿಸ್ಕೆಟ್ ಮಾಡೋಂಥದ್ದು, ಮೈದಾ ಬಿಸ್ಕೆಟು. ತುಕ್ಕುಡಿ ಅಂತೀವಿ ಮಂಗಳೂರು ಕಡೆ. ಇದು ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಟೀ ಎಲ್ಲ ಮಾಡಿದಾಗ ನಾವು ತಿನ್ನೋಕ್ಕೆ ಎಷ್ಟು ಖುಷಿಯಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಂತೂ ಈ ಚಳಿ ವಾತಾವರಣಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ಕೂಡ ಇಲ್ಲ. ನೋಡಿದ್ರಲ್ಲ, ಇಷ್ಟೇ ನೀರು ಹಾಕಿ ಚೆನ್ನಾಗಿ ಚಪಾತಿ ಅದಕ್ಕೆ ಕಲಸಿದ್ರೆ ಆಯ್ತು. ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಒಂದು ಇಡಿ, ಒಂದು 15 ಮಿನಿಟ್ಸ್ ಇಡಿ, 10 ಮಿನಿಟ್ಸ್ ಇಡಿ. ಓಕೆ, ಆಮೇಲೆ ಚೆನ್ನಾಗಿ ಚಪಾತಿ ಥರ ಅದು ಹೇಳ್ತೀನಿ, ತೋರಿಸ್ತೀನಿ. ನೆಕ್ಸ್ಟು ಚಪಾತಿ ಥರ ಚೆನ್ನಾಗಿ ಅದನ್ನು ರೌಂಡ್ ಮಾಡಿಕೊಂಡು, ಆಮೇಲೆ ಅದನ್ನ ಶೇಪಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿಕೊಂಡು ಆಯಿಲ್ ಬಿಡೋಂಥದ್ದು. ಅದು ಮುಗ್ದೋಗಿದೆ, ಗರಿಯಾಗಿ ಚೆನ್ನಾಗಿದೆ. ಬಟ್ ನಾನು ಮೈ ಫ್ಲೇವರ್ ಏನು ಕೊಡ್ತಾಯಿಲ್ಲ, ನಾನು ಅಡುಗೆ ಮಾಡಿಕೊಂಡೆ ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಆಗಿದೆ ಈ ರೀತಿ ಮಾಡಬೇಕು ಅಂತ ಇದ್ದೀನಿ ವಿಡಿಯೋಗಳನ್ನೆಲ್ಲ. ನೋಡಿದ್ರಾ, ಈ ಒಂದು ಅದಕ್ಕೆ ಕಲಿಸಿದ್ರೆ ಆಯಿತು. ನೋಡಿ, ಸ್ವಲ್ಪ ಅಂದರೆ ಇದು ಇಷ್ಟು ಮಾಡಿದ್ರೆ ಎಷ್ಟು ಬಿಸ್ಕೆಟ್ ಆಗುತ್ತೆ ಗೊತ್ತಾ? ಒಂದಿಷ್ಟು ಬಿಸ್ಕೆಟ್ ಕೊಡ್ತೆ, ತೋರಿಸ್ತೀನಿ ನಿಮಗೆ. ಮಸ್ತಾಗುತ್ತೆ, ನಮಗೆ ಸಾಕಲ್ವಾ? ನೋಡಿ, ಈ ರೀತಿ ಒಂದು ಪ್ಲೇಟ್ ಹಾಕಿ ಈ ರೀತಿ ಮುಚ್ಚಿಡ್ತಿದ್ದೀನಿ. ಒಂದು 10 ಮಿನಿಟ್ಸ್ ಆದರೂ ಓಕೆ, ಒಂದು 15 ಮಿನಿಟ್ಸ್ ಆದರೂ ಓಕೆ. ಆಮೇಲೆ ಆಯಿಲ್ಗೆ ಹಾಕಿದ್ರೆ ಬಿಸ್ಕೆಟ್ ರೆಡಿ ಆಗುತ್ತೆ. ಕ್ವಿಕ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸಿಗೆಲ್ಲ ಬೇಕಾದಾಗ ನೀವು ಈ ರೀತಿ ಆರಾಮ್ಸೆ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಮಕ್ಕಳು ಕೂಡ ಚೆನ್ನಾಗಿ ಚಪ್ಪರ್ಸ್ಕೊಂಡು ತಿಂತಾರೆ, ಖುಷಿ ಆಗುತ್ತೆ. ಸ್ವೀಟ್ ಆ್ಯಂಡ್ ಸ್ಪೈಸಿ ಎರಡೂ ಇರುತ್ತೆ. ತುಂಬ ಸ್ವೀಟು ಇರೋಲ್ಲ, ತುಂಬ ಸ್ಪೈಸಿನೂ ಇರೋಲ್ಲ, ಒಂಥರ ಕುರುಮ್ ಅಂತ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ದೊಡ್ಡವ್ರಿಗೂ ಖುಷಿ ಆಗುತ್ತೆ. ಅದಕ್ಕೆ ಮಗನಿಗೆ ಜಾಮೂನ್ ಅಂದರೆ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ. ಜಾಮೂನ್ ಕೂಡ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಜಾಮೂನ್ ಮಾಡಿರೋಂಥದ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಲಿಂಕನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತವಾಗಿ ಹಾಕಿರ್ತೀನಿ. ನೀವು ಕೂಡ ಆ ಲಿಂಕನ್ನು ಪ್ರೆಸ್ ಮಾಡಿದರೆ ಯಾವ ರೀತಿ ನೀಟಾಗಿ ಜಾಮೂನ್ ಮಾಡೋದು ಅಂತ ಹೇಳಿ ನೀವು ತಿಳ್ಕೊಬೋದು. ನೆನೆಸ್ತಾ ಇರ್ಬೋದು, ಯಾವಾಗಲೂ ನೋಡಿದ್ರೆ ನಾನು ಇದೇ ಬಾಣಲಿಲಿ ತೊಗೊಂಡೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇರ್ತೀನಿ, ಫ್ರೈ ಮಾಡ್ತೀನಿ, ಎಲ್ಲ ಮಾಡ್ತಾ ಇರ್ತೀನಿ. ಯಾಕಂದರೆ ತುಂಬ ಪಾತ್ರೆ ಇದೆ, ಇಲ್ಲ ಅಂದಾಗಿಲ್ಲ ಮೇಲೆ ಇಟ್ಬಿಟ್ಟಿದ್ದೀವಿ. ಸುಮ್ಮನೆ ಅದೆಲ್ಲ ತೆಗೆದು ಗುಡ್ಡೆ ಹಾಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಏನಿದೆ ಅದರಲ್ಲೇ ತೆಗೆದು ಮಾಡ್ತಾಯಿದ್ದೀನಿ. ಜಾಸ್ತಿ ಆಗಿದೆ ಬಾಣಲಿ ಒಂದೇ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಹೇಳ್ತಿರೋದು. ಓಕೆ, ಸುಮ್ಮನೆ ಏನಕ್ಕೆ ಎಲ್ಲ ಇರೋದು 3 ಜನ ಅಲ್ಲ, ಎಷ್ಟು ಬೇಕಷ್ಟೇ ಕೆಳಗೆ ಇಟ್ಕೊಂಡಿದ್ದೀನಿ, ಬಾಕೆಲ್ಲ ಮೇಲಿಟ್ಟಿದ್ದೀನಲ್ಲ, ಅದರಿಂದ ಯಾವುದಿದೆ ಅದರಲ್ಲೇ ಮಾಡ್ತಾ ಇರ್ತೀನಿ.
ಎಲ್ಲ ಕಮ್ಮಿ ಮಾಡೋಣ, ಎಲ್ಲ ಯೂಸ್ ಮಾಡೋಣ. ಓಕೆ, ಬಾಣಲಿ ಇಟ್ಟಿದ್ದೀನಿ. ಇವಾಗ ಆಯಿಲ್ ಹಾಕ್ಕೊಳ್ತೀನಿ. ಅದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ ಬಿಸಿಯಾಗಿ ಚೆನ್ನಾಗಿ. ಆವಾಗ ನಾನು ಬಿಸ್ಕೆಟು ಮತ್ತು ಜಾಮೂನ್ನ ಇದೇ ಆಯಿಲಲ್ಲಿ ಕರಿತೀನಿ. ಬಿಸ್ಕೆಟಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನ. ಪ್ಯಾಕೆಟ್ ಸಮೇತ ಹಾಕ್ತಾಯಿದ್ದೀನಿ ನಾನು, ಇನ್ನೂ ಬಾಟ್ಲಿಗೆ ಹಾಕಿಲ್ಲ. ಮತ್ತು ನಾನು ಇಲ್ಲೇನೆ ಈ ಕಲ್ಲ ಮೇಲೇ ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನೀಟಾಗಿದೆ ತೊಳೆದು ನೀಟಾಗಿ ಇಟ್ಕೊಳ್ತೀನಲ್ಲ, ಅದರಿಂದ ಏನು ಗಲೀಜೇನಿಲ್ಲ. ನಾನು ಇದ್ರ ಮೇಲೇ ಚಪಾತಿ ಎಲ್ಲ ಇದ್ರ ಮೇಲೆ ಲಟ್ಟಿಸ್ಕೊಳ್ಳೋಂಥದ್ದು ನಾನು. ಅದಕ್ಕಂತ ಮಣೆ ಎಲ್ಲ ಯೂಸ್ ಮಾಡಲ್ಲ. ಇದು ನೀಟಾಗಿರೋದ್ರಿಂದ ಇಲ್ಲೇ ಮಾಡ್ಕೊಳ್ತೀನಿ. ಲಟ್ಟಿಸ್ಕೋಬೇಕಾಗುತ್ತೆ. ಆಮೇಲೆ ಈ ರೀತಿ ಚೆನ್ನಾಗಿ ಎಷ್ಟು ದೊಡ್ಡದಾಗುತ್ತೆ ನಿಮಗೆ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ. ಹಿಟ್ಟಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಬರ್ತಾಯಿದೆ ನೋಡಿದ್ರ. ಚಪಾತಿ ಅದಕ್ಕಾದರೂ ಮಾಡ್ಕೊಳ್ಳಿ, ಈ ಥರ ಆದರೂ ಮಾಡ್ಕೊಳ್ಳಿ. ನಿಮಗೆ ಎಷ್ಟಾಗುತ್ತೋ ಅಷ್ಟಾಗೋದಕ್ಕೆ ಅದನ್ನು ಅದೇ ಲಟ್ಸ್ಕೊಂಬಿಡಿ. ಆಮೇಲೆ ಶೇಪಾಗಿ ಕಟ್ ಮಾಡಬೇಕು ಅಷ್ಟೇ, ಏನು ಕೆಲಸ ಇಲ್ಲ ಅದರಲ್ಲಿ. ಹಾಗೇ ಹೋಯ್ತು. ಇವಾಗ ಚಾಕಲ್ಲಿ ಕಟ್ ಮಾಡೋಂಥದ್ದು ನೋಡಿ, ಈ ಥರ ಚಾಕ್ ಇದಲ್ಲ ನೋಡಿ. ಹೀಗೆ ಶೇಪ್ ನಿಮ್ಗೆ ಯಾವ್ದು ಬೇಕು ಆಕಾರದಲ್ಲಿ ಶೇಪ್ನ ಕಟ್ ಮಾಡ್ಕೊಳ್ಳಿ. ಬೇಗ 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 ಹಾಕ್ತೀನಿ ಆಯ್ತಾ. ಯಾಕಂದರೆ ಒಟ್ಟಿಗೆ ಹಾಕ್ತಾರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಎಲ್ಲನೂ ಒಟ್ಟಿಗೆನೆ. ಇಲ್ಲಾಂದ್ರೆ ಒಂದು ಬೇಯುತ್ತೆ ಒಂದು ಬೇಯಲ್ಲ, ಆ ಥರ ಆಗ್ಬಿಡುತ್ತೆ ಬಿಸ್ಕೆಟ್. ನೋಡಿ ಇವಾಗ ಹಾಕ್ತಾಯಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಅದು ಉಬ್ಬಿಕೊಂಡು ಚೆನ್ನಾಗಿ ಬಂದ್ಬಿಡುತ್ತೆ. ಚೆನ್ನಾಗಿ ಮಾತ್ರ ಆಯಿಲ್ ಕಾಡ್ದಿರ್ಬೇಕು. ಬೇಗ 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 ಹಾಕ್ಬೇಕು ನೀವು ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತದೆ, ಚೆನ್ನಾಗಿ ಬರ್ತದೆ. ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳಿ. ಇವಾಗ ನಮ್ಮಿಬ್ಬರಿಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ನಾನು ಮಾಡ್ಕೊಳ್ತಿದ್ದೀನಿ. ಮಗನಿಗೆ ನನಗೆ ಟೀಗೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕರುಮ್ ಕುರುಮ್ ಕರಮ್ ಕುರುಮ್ ಕರಮ್ ಕುರುಮ್ ಅಂತಿದೆ. ಸೂಪರ್ ನೋಡಿ, ಇದು ಇದೆ ಮಸ್ತಾಗುತ್ತೆ. ಇದು ಹಸ್ಬೆಂಡ್ ಬಂದಾಗ ಮಾಡೋಣ ಅಂತೇಳಿ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡು ಮಾಡ್ಬೋದು. ನೀವು ಕೂಡ ಎಷ್ಟು ಬೇಕಾದ್ರೆ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ್ರೆ ಮಾರನೇ ದಿನ ಒಂದೆರಡು ದಿನ ಬಿಟ್ಟು ಒಂದು ವೀಕ್ ಒಳಗೆಲ್ಲ ನೀವು ಆರಾಮ್ಸೆ ಇದನ್ನ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಬಿಸ್ಕೆಟು. ಅಂದರೆ ಸ್ನ್ಯಾಕ್ಸ್ ಬೇಕಾದಾಗ ಆರಾಮ್ಸೆ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ಕಾಫಿ, ಸೂಪರಾಗಿದೆ ಬಿಸಿ ಬಿಸಿಯಾಗಿ. ಗುಲಾಬ್ ಜಾಮೂನ್ ಸೂಪರಾಗಿರುವಂತಹ ಮೃದುವಾಗಿರುವಂತಹ ಜಾಮೂನ್ ಚೆನ್ನಾಗಿರುವಂತಹ ರೆಡಿಯಾಗಿದೆ. ಬಿಸಿ ಬಿಸಿ ಹಾಕಿರೋದ್ರಿಂದ ಒಂದು ಹೊಡೆದೋಯ್ತು ನೋಡಿ. ಅಲ್ಲಿ ಸಕ್ಕದಾಗಿರುತ್ತೆ, ಅಷ್ಟು ಸ್ಮೂತಾಗಿ ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟಿಯಾಗಿ. ಈ ಥರ ನೀವು ಮಾಡಿ ಮನೆಯಲ್ಲಿ, ನೀವೇ ಹೇಳ್ತೀರ ಸಕ್ಕದಾಗಿತ್ತು ಅಂತೀರ. ಕಾಫಿ ಟೀ ಏನು ಕುಡಿಯಲ್ಲ, ಹಾಲು ಬೇಡ ಅಂದ. ಜಾಮೂನ್ ನೋಡೋಣ ಹೇಗಾಗಿದೆ ಅಂತೇಳಿ. ಸೂಪರಾಗಿದೆ, ಸ್ವೀಟಾಗಿ ಸಕ್ಕದಾಗಿದೆ ನೋಡಿ. ಸಕ್ಕದಾಗಿದೆ.
ಸೂಪರಾಗಿದೆ. ಸ್ವೀಟೆಲ್ಲ ಚೆನ್ನಾಗಿ ಹೇಳ್ಕೊಂಡಿದೆ ಮಾತ್ರ. ಅವನಿಗೆ ತುಂಬ ಇಷ್ಟ ಮಗನಿಗೆ ಜಾಮೂನ್ ಅಂದರೆ. ಅವ್ನು ಚಿಕ್ಕ ಪಾಪು ಇದ್ದಾಗಿಂದಲೂ ಜಾಮೂನ್ ಅಂದರೆ ಅದೇನಂತ ಗೊತ್ತಿಲ್ಲ, ತುಂಬ ಇಷ್ಟ ಅವನಿಗೆ. ಅವನಿಗೋಸ್ಕರ ಮಾಡೋದು ಜಾಮೂನ್. ಅಂದರೆ ಹೊರಗಡೆ ಜಾಮೂನ್ ಇಷ್ಟ ಆಗಲ್ಲ ಅವನಿಗೆ. ಅವನೊಂಥರ ಥಿಂಕ್ ಎಲ್ಲ ಹೊರಗಡೆ ಐಟಮ್ ಯಾವುದು ಇಷ್ಟ ಆಗಲ್ಲ. ಏನೇ ಇದ್ರು ಮನೇಲಿ ಮಾಡಬೇಕು. ನಾನು ಮಾಡಿಕೊಟ್ರೆ ಅವನಿಗೆ ತುಂಬ ಇಷ್ಟ. ಅದೇ ಅವನಿಗೆ ಟೇಸ್ಟ್ ಅಂದ್ರೆ ಚಪ್ಪಿಸ್ಕೊಂಡು ತಿಂತಾನೆ. ಅದಕ್ಕೆ ಹೇಳ್ತಾನೆ ಯಾವಾಗಲೂ ಹೋಟೆಲ್ಗೆ ಹೋಗೋ, ಮನೆ ಹೋಗೋಣ ಬನ್ನಿ, ಮನೇಲಿ ಹೋಗಿ ಮಾಡೋಣ ಬನ್ನಿ, ಮನೇಲಿ ಹೋಗಿ ತಿನ್ನೋಣ ಬನ್ನಿ ಅಂತ ಇರ್ತಾನೆ. ಆ ಥರ. ಅದೇ ಹೊರಗಡೆಗೆ ಬೇಕ್ರಿ ಇದ್ದು ಜಾಮೂನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಅದು ಅಷ್ಟೊಂದು ಇಷ್ಟಪಡಲ್ಲ ಅವನು. ಮನೇಲಿದ್ದರೆ ಅದನ್ನು ಹಾಕ್ಕೊಂಡು ಅವನೇ ತಿಂತಾ ಇರ್ತಾನೆ ಮನೇಲಿದ್ದರೆ. ಅದಕ್ಕೆ ಅವನಿಗೋಸ್ಕರನೇ ಮಾಡಿಟ್ಟು ಸುಮ್ಮನೆ ಬಿಟ್ಬಿಡ್ತೀವಿ. ಒಂದು ಟೈಮ್ ನಮ್ಗೆ ಚೆನ್ನಾಗಿರುತ್ತೆ ಅಷ್ಟೇ ಸ್ವೀಟು. ಅವನಂತ ಹಾಕ್ಕೊಂಡು ಅವನೇ ಖಾಲಿ ಮಾಡ್ತಾನೆ ಹೋಗ್ತಾ ಬರ್ತಾ. ಜಾಮೂನ್ ಪ್ರಿಯ. ಟೀ ಎಲ್ಲ ಕುಡ್ದಾಯ್ತು. ಅಡುಗೆ ರೆಡಿ ಮಾಡ್ಕೋಬೇಕು. ಮಾಡ್ಕೊಳ್ತೀನಿ. ಮೊದಲಿಗೆ ಅನ್ನ ಇಟ್ಕೊಂಡ್ಬಿಡ್ತೀನಿ. ಅನ್ನ ಆಗ್ತಿದ್ದಾಗ ನಾನು ಅಡುಗೆನ ಈ ಕಡೆ ರೆಡಿ ಮಾಡ್ಕೊಬೋದಲ್ಲ, ಅದಕ್ಕೋಸ್ಕರ. ಕೀ ಡಬ್ಬ ಕೆಳಗೆ ಇಟ್ಕೊಳ್ತೀನಿ. ಅದರಿಂದ ಇವಾಗ ಈ ಕಡೆ ಅನ್ನ ಹಿಡ್ಕೊಂಡ್ಬಿಡ್ತೀನಿ. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅನ್ನ ರೆಡಿಯಾಗಿರುತ್ತೆ. ನಾನು ಬೆಳಿಗ್ಗೆನೆ ಕಡಲೆಕಾಳು ನೋಡ್ತಾ ಇರ್ಬೋದು, ಕಡಲೆಕಾಳು ನೆನೆಸಿಟ್ಟಿದ್ದೀನಿ. ಮಾರ್ನಿಂಗ್ ನೆನೆಸಿಟ್ಟಿದೆ. ಚೆನ್ನಾಗಿ ನೋಡಿ ಹರಡ್ಕೊಂಡಿದೆ. ಕಡಲೆಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಓಕೆ, ಹರಡ್ಕೊಂಡಿಗೆ ಇವಾಗ ಇದರೊಟ್ಟಿಗೆ ಬೀಟ್ರೂಟ್ ಹಾಕಿ ಮಾಡ್ತೀನಿ ನಾನು. ಬೀಟ್ರೂಟು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡು ಮಸಾಲೆ ರುಬ್ಬಿ ಮಾಡೋಂಥ ಸಾಂಬಾರು. ನಾನು ಇವತ್ತು ಅಡುಗೆಗೆ ಬೀಟ್ರೂಟು ಕಡಲೆಕಾಳು ಸಾಂಬಾರು ಮತ್ತು ಇದು ಕುಕ್ಕುಂಬರ್ದು ಪರೋಟ ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ನೀವು ನೋಡಿರ್ತೀರ, ಒಂದು ಶಾರ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ ನಾನು ಆ ವಿಡಿಯೋನ. ಬಟ್ ಅದನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ನಿಮಗೆ ಯಾವ ರೀತಿ ಮಾಡೋದು ಅಂತ. ಶಾರ್ಟ್ ವಿಡಿಯೋ ಅಲ್ಲ ಅಂತ ಹೇಳ್ಬಿಟ್ಟು ಅದೇ ಥರ ಏನಿದೆ ಶಾರ್ಟಲ್ಲಿ ಹಾಕಿದ್ದು ಅಂತ ವಿಡಿಯೋದು. ಮತ್ತೆ ಹೇಳ್ತೀನಿ ಏನು ಮಿಕ್ಸ್ ಮಾಡ್ಕೋಬೇಕು ನೀವು ಸೌತೆಕಾಯಿ ಪರೋಟಗೆ ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ ಕೂಡ ಹೇಳ್ತೀನಿ ನಾನು. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋಂಥದ್ದು. ಅದು ಕೂಡ ಇದು ಹೆಲ್ತಿ ಕೂಡ, ತುಂಬ ಒಳ್ಳೆಯದು ಸೌತೆಕಾಯಿ. ಓಕೆ ನೋಡಿ, ಹೆಚ್ಚಾಯಿತು. ಸಾಕು, ಒಂದೆರಡು ಬೀಟ್ರೂಟ್ ನಮಗೆ ಅದು ಮಸ್ತಾಗುತ್ತಿದ್ದು ಸಾಂಬಾರು. ನಾನು ಕಡಲೆಕಾಳು ಬೀಟ್ರೂಟು ಸಾಂಬಾರು ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇನ್ನು ಫ್ರೈ ಮಾಡಿ ರುಬ್ಬಿ ಆಮೇಲೆ ಒಟ್ಟಿಗೆ ಮಿಕ್ಸ್ ಮಾಡಿ ಬಿಸಿ ಹೊಡಿಸಿದ್ರೆ ರೆಡಿ ಆಗುತ್ತೆ. ಓಕೆ, ಬಟ್ ನಿಮಗೆ ಈ ಬೀಟ್ರೂಟ್ ಸಾಂಬಾರು ಏನಾದರೂ ಯಾವ ರೀತಿ ಮಸಾಲೆ ಹಾಕಬೇಕು ಏನು ಎತ್ತ ಅಂತ ಹೇಳಿ ಈ ಒಂದು ವಿಡಿಯೋ ಬೇಕಿದ್ರೆ ನೀವು ನೆಕ್ಸ್ಟು ನನ್ನ ಹತ್ರ ಮೆಸೇಜಲ್ಲಿ ಕೇಳಿ, ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ. ಅಡುಗೆ ಇದು ಬೀಟ್ರೂಟ್ ಸಾಂಬಾರು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ನೀವು ಮೆಸೇಜ್ ಮಾಡಿ ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಫುಲ್ಲು ವಿಡಿಯೋ ಯಾವ ರೀತಿ ಮಸಾಲೆ ಹಾಕ್ತೆ ಏನು ಅಂತ ಹೇಳಿ ಹೇಳ್ತಲ್ಲ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ನಾನು ವಿಡಿಯೋ ಮಾಡಿದ್ರೆ. ಅದಕ್ಕೋಸ್ಕರ ಶಾರ್ಟಾಗಿ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ರೀತಿ ಮಸಾಲೆ ಎಲ್ಲ ನಾನು ತೋರಿಸ್ತಾ ಇಲ್ಲ ಹಾಕ್ತಿರೋಂಥದ್ದು. ಓಕೆ, ಇವಾಗ ರೆಡಿಯಾಗಿದೆ. ಇವಾಗ ರುಬ್ಬಕ್ಕೆ ಹಾಕ್ಕೊಳ್ತೀನಿ ನಾನು. ಇವಾಗ ಮಸಾಲ ರೆಡಿಯಾಗಿದೆ. ಮೊದಲದಾಗಿ ನಾನೇನು ಮಾಡ್ತೀನಿ, ಇದನ್ನು ನೋಡಿ ಎಲ್ಲ ಬೀಟ್ರೂಟು ಕಡಲೆಕಾಳೆಲ್ಲ ಹಾಕ್ಬಿಡ್ತೀನಿ. ಅದಕ್ಕೆ ಮಿಕ್ಸ್ ಕುಕ್ಕರಿಗೆ ಹಾಕ್ಬಿಡ್ತೀನಿ. ಇವಾಗ ಇವಂಥ ಮಸಾಲ ಕೂಡ ಇದಕ್ಕೆ ಹಾಕ್ಬಿಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿಗೆಲ್ಲ, ಇವಾಗ ನಾನು ಚಪಾತಿಗೆಲ್ಲ ಪಲ್ಯ ಮಾಡಲ್ಲ, ಇದಕ್ಕೆ ಸಾಂಬಾರೇ ಇರುತ್ತಲ್ಲ, ತಿಕ್ಕಾಗಿ ಬರುತ್ತೆ, ಅದೇ ಸಾಕು. ಯಾಕಂದರೆ ಕಡಲೆಕಾಳು ಬೀಟ್ರೂಟ್ ಎಲ್ಲ ಇರೋದ್ರಿಂದ ಪಲ್ಯ ಏನೋ ಅವಶ್ಯಕತೆ ಇರಲ್ಲ, ತಿಕ್ಕಾಗಿರುತ್ತೆ ಸಾಂಬಾರು. ಸ್ವಲ್ಪ ತಿಕ್ಕಾಗಿರಲಿ, ಈ ಥರ ಚೆನ್ನಾಗಿರುತ್ತೆ ಸಾಂಬಾರು, ಸೂಪರಾಗಿರುತ್ತೆ. ಇದು 3 ವಿಸಿಲ್ ಆಗಿದ ತಕ್ಷಣ ರೆಡಿಯಾಗಿರುತ್ತೆ ಸಾಂಬಾರು. ಇವಾಗ ಈ ಕಡೆ ನಾನು ಸೌತೆಕಾಯಿ ಪರೋಟಕ್ಕೆ ರೆಡಿ ಮಾಡ್ಕೊಳ್ತೀನಿ. ಬಟ್ ಸೌತೆಕಾಯಿ ಪರೋಟಕ್ಕೆ ಮಸಾಲೆ ಯಾವ ರೀತಿ ಅನ್ನೋದು ನಾನು ನಿಮಗೆ ಹೇಳ್ತೀನಿ.
ಸೌತೆಕಾಯಿ ಪರೋಟಕ್ಕೆ ಜಾಸ್ತಿ ಏನು ಐಟಮ್ ಹಾಕೋಂಗಿಲ್ಲ, ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋಂಥದ್ದು. ನೋಡಿ ಸೌತೆಕಾಯಿ ಯಾವುದೇ ಕಾರಣಕ್ಕೂ ಸೌತೆಕಾಯಿನ ಹಾಗೆ ಹಾಕ್ಬೇಡಿ, ಮತ್ತು ಕೈ ಬಂದುಬಿಡುತ್ತೆ. ಅದರಿಂದ ಅದರ ಸಿಪ್ಪೆ ತೆಗೆದು ನೀಟಾಗಿ ಸಿಪ್ಪೆ ತೆಗೀರಿ. ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ. ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇನ್ನೇನಿಲ್ಲ. ಸ್ಪೈಸಿ ಬೇಕಿದ್ರೆ ಇದನ್ನ ರುಬ್ಕೊಳ್ಳೋಂಥದ್ದು. ಚೆನ್ನಾಗಿ ಬಂದಿದೆಲ್ಲ, ನೋಡ್ತಾ ಇರ್ಬೋದು. ರೈಸ್ ರೆಡಿ ಆಗಿದೆ, ರುಬ್ಕೊಂಡಿದ್ದೀನಿ, ಈಗ ರೆಡಿಯಾಗಿದೆ. ಓಕೆ ನೋಡಿ, ಇಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ನೋಡಿ ರುಬ್ಬಿರುವಂಥ ಮಸಾಲನ ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ರುಬ್ಬಿಕೊಂಡು ಪರೋಟ. ಸಾಲ್ಟ್ ಹಾಕ್ಕೊಳ್ತೀನಿ, ಸ್ವಲ್ಪನೇ ಹಾಕ್ಕೊಡಿ, ಎಷ್ಟು ಬೇಕಷ್ಟು ರುಚಿಗೆ ತಕ್ಕಂತೆ. ಮಸಾಲೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಡಿ. ಮಸಾಲೆ ಎಲ್ಲ ನೀಟಾಗಿ ಕಲಿಸ್ಕೊಡಿ. ಒಂದು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು 1/2 ಅವರ್ ಬಿಟ್ಟು ಆಮೇಲೆ ಲಟ್ಸ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಮೆತ್ತಗಾಗಿದೆ, ಇವಾಗ ಲಟ್ಸ್ಕೊಳ್ಳೋಣ. ಸೇಮ್ ಚಪಾತಿನ ಯಾವ ರೀತಿ ನೀವು ಲಟ್ಸ್ಕೊಳ್ತೀರ ಅದೇ ಥರ ಹಿಟ್ಟಾಕಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡು ಸುಟ್ಕೊಂಡ್ರೆ ಆಯಿತು. ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಆಯಿಲ್ ಹಾಕಿ ಮಾಡ್ಕೊಳ್ಳಿ ಮೇಲೆ. ನೋಡಿ ಚೆನ್ನಾಗಿ ಉಪ್ಕೊಂಡು ಬರ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು ನೀವು, ಕುಕುಂಬರ್ ಪರೋಟ ರೆಡಿ ಆಗಿದೆ. ಅಂದರೆ ಸೌತೆಕಾಯಿ ಪರೋಟ ಸೂಪರ್ ಆಗಿ ರೆಡಿ ಆಗಿದೆ, ಸ್ಮೂತ್ ಆಗಿ ಚೆನ್ನಾಗಿ ಕೂಡ ಬಂದಿದೆ. ಅದೇ ರೀತಿ ನಾನು ಆಮ್ಲೆಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಏನೂ ಆಗ್ತಿಲ್ಲ, ಸಿಂಪಲ್ ಆಗಿ ನಾನು ಎಗ್ಗು ಮತ್ತು ಆನಿಯನ್ನು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ, ಮತ್ತು ಸಾಲ್ಟು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ತವಾಗೆ ಹಾಕಿ ಮಾಡುವಂಥದ್ದು. ಅದು ತುಂಬ ಈಸಿ ಆ್ಯಂಡ್ ಕ್ವಿಕ್ ಆಗಿ ಸೈಡಾಗಿ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಎಗ್ ಅಂದರೆ ಸ್ವಲ್ಪ ಇಷ್ಟ ನನಗೆ. ಅದೇ ರೀತಿ ಕಾರ್ಬೋನೇಟ್ ವಾಟರಿಗೆ ನಾನು ಲೆಮನು, ಶುಗರು, ಸ್ವಲ್ಪ ಸಾಲ್ಟ್ ಹಾಕಿ ಜ್ಯೂಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಡಿನ್ನರಿಗೆಲ್ಲ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ. ಚೆನ್ನಾಗಿ ತಿಂದು ಬಾರಿಸಿ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.